ಗಿಲ್ಲಿ ಮತ್ತು ರಘು ಅವ್ರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು, ತುಂಬ ಕ್ಲೋಸ್ ಆಗಿರ್ತಾ ಇದ್ರು. ಸರ್ ಒಂದು ಎಪಿಸೋಡಲ್ಲಿ ಅವ್ರದ್ದೊಂದು ವಿಡಿಯೋ ಸಮೇತ ತೋರಿಸಿದ್ರು, ಜೋಕ್ ಮಾಡಿದ್ದು ಒಂದು ವಿಡಿಯೋ ಸಮೇತ ತೋರಿಸಿದ್ರು. ಬರ್ತಾ ಬರ್ತಾ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಅನಿಸುತ್ತೆ. ಲಾಸ್ಟ್ ಟೈಮು ಚಪಾತಿ ವಿಚಾರಕ್ಕೆ ಗಿಲ್ಲಿ ಅವ್ರು ಕೇಳ್ತಾರೆ ಒಂದು ಪೀಸ್ ಇದ್ರೆ ಕೊಡಿ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಚಪಾತಿ ತಿನ್ನಬೇಕು ಅಥವಾ ಊಟ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆಯಾ ಅನ್ನೋದು, ಯಾಕೆ ಚಪಾತಿ ಒಂದು ತುತ್ತು ಕೊಡಲಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರು. ರಘು ಅವ್ರ ಹತ್ರ ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ಗಿಲ್ಲಿ ಅವರು, ಬಟ್ ಯಾಕೆ ಕೊಡಲಿಲ್ಲ ಅನ್ನೋದು. ಟು ಬಿ ಆನೆಸ್ಟ್, ನಾನು ನೀವು ಯಾವ ವಿಡಿಯೋ ಬಗ್ಗೆ ಮಾತಾಡ್ತೀರಾ, ಯಾವ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ. ನಾನು ಇರಲಿಲ್ಲ ಮೇ ಬಿ. ಬಟ್ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ನಾನು ಇಷ್ಟು ದಿನ ನೋಡ್ಕೊಂಡು ಬಂದಿರೋದಲ್ಲಿ ಗಿಲ್ಲಿಗೆ ಯಾವತ್ತೂ ಯಾರು ಇದು ಕೊಡಲ್ಲ ಅದು ಕೊಡಲ್ಲ ಅಂತ ಮಾಡಿಲ್ಲ. ನಾವು ಏನೇ ಅಡುಗೆ ಮಾಡಿದ್ರು ಫಸ್ಟ್ ತಟ್ಟೆ ತೊಗೊಂಡ್ಬಂದಿದ್ದು ಆ ಚಪಾತಿನ ಹಾಟ್ ಬಾಕ್ಸ್ ಹಾಕ್ಬೇಕಾದ್ರೆ ಹಾಟ್ ಬಾಕ್ಸಿಂದನೇ ಎತ್ಕೊಂಡು ಹೋಗ್ತಿದ್ದು ಗಿಲ್ಲಿ ಒಬ್ಬನೇ. ಆಯಿತಾ, ಅವ್ನಿಗೆ ಎಲ್ಲರೂ ಪ್ರೀತಿಯಿಂದನೇ ಪ್ರತಿಯೊಬ್ಬರು ಚಪಾತಿ ತಗೋ ಅಂತಲೇ ಹೇಳಿರೋರು. ನಾನು ಎಷ್ಟೊಂದು ಸಲ ಜಗಳ ಮಾಡಿದ್ದೀನಿ ಎಷ್ಟೊಂದು ಜನ ಜೊತೆ. ಇವಾಗ ನೀನು ಕೊಟ್ಟಿದ ತಕ್ಷಣ ಬೇರೆಯವ್ರು ಬಂದು ಕೇಳಿದ್ರೆ ಏನು ಮಾಡಬೇಕು ಅಂತೆಲ್ಲ ಆ ಸಿಚುವೇಶನ್ ನಾನು ಒಂದೊಂದು ದಿನ ಆಯ್ತಪ್ಪ ತಗೋ ಅಂತ ಕೊಟ್ಟಿದ್ದೀನಿ. ಅಷ್ಟು ಪ್ರೀತಿ ಇತ್ತು ಅವನ ಮೇಲೆ. ಯಾವತ್ತೂ ನೀನು ತಿನ್ನಬೇಡ ಅಂತ ಮಾಡಿರಲ್ಲ, ಯಾರು ಬೇಕಂತ ಅಂತೂ ಮಾಡಿರಲ್ಲ. ಅವ್ರು ಮಾಡಿದರೆ ಐ ಡೋಂಟ್ ನೋ, ನಾನಂತೂ ಮಾಡಿಲ್ಲ. ಹೆಂಗಾಗ್ತೈತೆ ಅಂದರೆ ಇವಾಗ ನೋಡಿ, ನೀವು ಒಂದು ಸಲ 2 ಸಲ ಕೇಳ್ತೀರ, ಕೊಟ್ಟಿರ್ತೀವಿ ನಾವು. ಆಮೇಲೆ ಏನಾಗುತ್ತೆ ಅಂದರೆ ಎಲ್ರಿಗೂ ಆಗಲಿ ಅವನು ಉಳಿದ್ರೆ ತಗೋ ಅಂತ ಕೊಟ್ಟಿರ್ತೀವಿ. ಆದರೂ ಕೇಳಿ ಮಾಡಿದಾಗ ಏನಾಗುತ್ತೆ, ಯಾರಿಗೆ ಆದರೂ ಇರಿಟೇಟ್ ಆಗುತ್ತೆ. ಇರೋ ಒಂದು ನಿಮಿಷ ಎಲ್ರಿಗೂ ಮಾಡಲಿ ಫಸ್ಟ್, ಆಮೇಲೆ ತಗೋ ಅಂತ ಹೇಳ್ಬೋದಾಗಿತ್ತು. ನಾವು ಆ ಥರನೇ ಮಾಡಿದ್ದು. ಅವರಿಬ್ಬರ ಮಧ್ಯ ಏನಾಗಿದೆ ಐ ರಿಯಲಿ ಡೋಂಟ್ ನೋ. ಸೊ ಅದಕ್ಕೆ ಜಡ್ಜ್ ಮಾಡೋದು ಸರಿ ಹೋಗಲ್ಲ. ಬಟ್ ಓವರ್ ಆಲ್ ಈ ಥರ ಆಯಿತು ಅಂತ ಹೇಳ್ತಾ ಇದ್ದೀನಿ. ಅವ್ನಿಗೆ ಯಾವತ್ತೂ ಯಾರೂ ತಿನ್ನಬೇಡ ಅಂತಲೂ ಹೇಳಿಲ್ಲ. ಯಾಕಂದರೆ ಎಲ್ರಿಗಿನ್ನ ಜಾಸ್ತಿ ಅವನು ತಿಂತದ್ದು. ಇವಾಗ ಎಲ್ಲರೂ ಒಂದು 3 ಚಪಾತಿ ತಿಂದರೆ ಅವ್ನು ಹೆಂಗೋ ಮಾಡಿ 5 ಚಪಾತಿನೋ 7 ಚಪಾತಿನೋ ತಿನ್ಬಿಡೋನು ಎಲ್ಲರ ಹತ್ರ ನಂಗೊಂದು ಕೊಡಿ ಅಂತ. ಸೊ ಆ ವಿಷಯ ತಪ್ಪಾಗುತ್ತೆ. ಕೊಡಲ್ಲ ಅಂತಂದಿದ್ದು ನಾವು ಯಾವತ್ತೂ ಕೊಡಲ್ಲ ಅಂತಂದಿಲ್ಲ. ಅವ್ನು ಚೆನ್ನಾಗೇ ತಿನ್ಕೊಂಡಿದ್ದ. ಇದ್ರ ಬಗ್ಗೆ ನನಗೆ ಒಪಿನಿಯನ್ ಇಲ್ಲ ಆ್ಯಕ್ಚುಲಿ.